ಚಿಕ್ಕಬಳ್ಳಾಪುರದ ಶ್ರೀದೇವಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಕಾರ್ಯಕ್ರಮ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಯುವ ಜನತಾದಳ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ರಾಜಕಾರಣಿಗಳು ಕೇವಲ ಅಧಿಕಾರಕ್ಕೆ ಸೀಮಿತವಾಗಿರಬಾರದು. ಸಮಾಜವನ್ನ ಕಟ್ಟುವ ಸಲುವಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸೀಮಿತವಾದ ಸೌಲಭ್ಯಗಳ ಬಗ್ಗೆ ಅವರ ಧ್ವನಿಯಾಗಿ ರಾಜಕಾರಣಿಗಳು ಕೆಲಸ ಮಾಡಬೇಕು. ಸಮಾಜದ ಏಳಿಗೆಗಾಗಿ ಶ್ರಮಿಸುವ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯಬೇಕು. ಸದಸ್ಯತ್ವ ಅಭಿಯಾನ ಯಶಸ್ವಿಗೆ ಕಾರ್ಯಕರ್ತರು 30 ದಿನಕ್ಕೆ 3 ಗಂಟೆ ಕೆಲಸ ಮಾಡಿ ಒಬ್ಬರು 10 ಜನರಿಂದ ಮಿಸ್ಡ್ ಕಾಲ್ ಕೊಡಿಸಿ ಅವರಿಗೆ ಪಕ್ಷಕ್ಕೆ ಬೆಂಬಲಿಸುವಂತೆ ವಿಶ್ವಾಸ ಮೂಡಿಸಬೇಕು. ಜೆಡಿಎಸ್ ಪಕ್ಷ ನಾಯಕರನ್ನ ಸೃಷ್ಟಿಸುವ ಪಕ್ಷ. ಜೆಡಿಎಸ್ಗೆ ಬಹಳ ಗೌರವವಿದೆ. ಪಕ್ಷಕ್ಕೆ ಅಂದಿನಿಂದಲೂ ಬಲ ತುಂಬಿರುವ ಜಿಲ್ಲೆಗಳಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರವನ್ನ ಪಕ್ಷ ಎಂದಿಗೂ ಮರೆಯುವುದಿಲ್ಲ. ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಚಿಂತಾಮಣಿ, ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ 2 ಆಧಾರ ಸ್ತಂಭಗಳಿದ್ದಂತೆ ಎಂದರು. ಇನ್ನು ಶಿಡ್ಲಘಟ್ಟ ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿದ್ದು, 1996ರಲ್ಲಿ ಪ್ರಧಾನಿ ದೇವೇಗೌಡರು ರಾಜ್ಯಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ. ಮಹಿಳೆಯರಿಗೆ 33% ಮೀಸಲಾತಿ ಕೊಟ್ಟಿದ್ದಾರೆ. ಕುಮಾರಣ್ಣ ಸಿಎಂ ಆಗಿದ್ದಾಗ ಸಾರಾಯಿ ನಿಷೇಧ, ಲಾಟರಿ ನಿಷೇಧ ಹಾಗೂ ರೈತ ಕಷ್ಟ ಅರಿತು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಇನ್ನು ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ, ಜೆಡಿಎಸ್ಗೆ ಚಿಕ್ಕಬಳ್ಳಾಪುರದಲ್ಲಿ ತನ್ನದೇ ಆದ ಶಕ್ತಿ ಇದೆ. ಪಕ್ಷದ ಸಂಘಟನೆಗೆ ಒತ್ತು ನೀಡಿ ನಿರೀಕ್ಷೆಗಿಂತ ಹೆಚ್ಚು ಜನರನ್ನ ಜೆಡಿಎಸ್ ಸದಸ್ಯತ್ವ ನೀಡಿ ಅಭಿಯಾನ ಯಶಸ್ವಿಗೊಳಿಸಿ ಪಕ್ಷದ ಪ್ರಾಬಲ್ಯ ಹೆಚ್ಚಿಸಲಾಗುವುದು ಎಂದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಆತ್ಮವಿಶ್ವಾಸ ಕಳ್ಕೊಳ್ಬಾರ್ದು. ನಾನು ಈಗ ತಾನೇ ಹೇಳಿದಂಗೆ ನಮ್ಮಲ್ಲಿ ಒಂದು ದೃಢವಾದಂತ ಸಂಕಲ್ಪ ಇರಬೇಕು. ನಮ್ಮ ಉದ್ದೇಶ ಸರಿ ಇರಬೇಕು. ನಮ್ಮ ಉದ್ದೇಶ ಒಂದೇ ಆಗಿರ್ಬೇಕು. ಸಮಾಜ ಕಟ್ತೇನೆ, ಸಮಾಜದ ಏಳಿಗೆಗೋಸ್ಕರ ದುಡಿತೇನೆ ಅಂತಕ್ಕಂಥದ್ದು ಒಂದು ನಿಮ್ಮ ಮನಸ್ಸಿನಲ್ಲಿ ದೃಢವಾದಂತ ಸಂಕಲ್ಪವನ್ನು ತಂದು ಚುನಾವಣೆ ಏಳುಗಳು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಸಮಚಿತವಾಗಿ ತಗೊಳ್ಳತಕ್ಕಂಥ ಕೆಲಸ ಮಾಡ. ಆದ್ರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಹಲವಾರು ಚುನಾವಣೆಗಳಲ್ಲಿ ನಾವು ನೋಡಿದ್ದೇವೆ. ನನಗೆ ಬುದ್ಧಿ ಬಂದಾಗಿಂದ ರಾಜಕಾರಣದ ಸಣ್ಣ ಪುಟ್ಟ ತಿಳುವಳಿಕೆ ಮೂಡದಾಗಿಂದ ನಾನು ಚಿಕ್ಕಬಳ್ಳಾಪುರದಲ್ಲಿ ಬಹಳ ಹತ್ತಿರದಿಂದ ಗಮನಿಸಿಕೊಂಡು ಬಂದಿದ್ದೇನೆ. 2004ರ ಚುನಾವಣೆಯಿಂದ ಇಲ್ಲಿಯವರೆಗೂ ಚುನಾವಣೆಗಳನ್ನ ನಾವು ನೋಡ್ತಕ್ಕಂಥದ್ದಾದ್ರೆ ಪ್ರತಿ ಶಾಸಕ ಚುನಾವಣೆಯನ್ನು ನಾವು ನೋಡಿದ್ದೇವೆ. ವಿಧಾನಸಭಾ ಚುನಾವಣೆಗಳಲ್ಲಿ ಕನಿಷ್ಠ ಪಕ್ಷ ಜನತಾದಳ ಪಕ್ಷವನ್ನ ಪ್ರೀತಿಸತಕ್ಕಂಥ ಮತದಾರ ಬಂಧುಗಳು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಗರಿಷ್ಠ ಪಕ್ಷ 50,000 ಮತಗಳ ಪಕ್ಷದ ಚುನಾವಣೆ ಕ್ಷೇತ್ರಗಳಲ್ಲಿ 143 ಕ್ಷೇತ್ರ ಇವತ್ತು ಮೈತ್ರಿ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತ ಬಂದಿರತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಒಂದು ಫಲಿತಾಂಶ ಇದೆ. ಇದನ್ನ ನಾವು ಗಮನದಲ್ಲಿಟ್ಟುಕೊಂಡು ಮುಂದೆ 2028 ರಾಜ್ಯದಲ್ಲಿ ಎನ್ಡಿಎ ಸರ್ಕಾರ ತರ್ತಕ್ಕಂಥ ಕೆಲಸ ನಾವೆಲ್ಲರೂ ಪಕ್ಷಗಳು ಮಾಡಬೇಕಾಗ್ತದೆ. ನಾವು ಜೆಡಿಎಸ್ ಪಕ್ಷಗಳು ಏನು ಕಳೆದ ವರ್ಷದ ಭಾಗದಲ್ಲಿ ಸುಮಾರು ವರ್ಷಗಳಿಂದ ಜೆಡಿಎಸ್ ಕಾಂಗ್ರೆಸ್ ನಿರಂತರವಾಗಿ ರಾಜಕಾರಣ ಮಾಡಿಕೊಂಡು ಬಂದಿರತಕ್ಕಂಥ ಹಳೆ ಮೈಸೂರು ಭಾಗದಲ್ಲಿ ನಾವು ಹೆಚ್ಚಿನ ಸೀಟುಗಳನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಮುಂದೆ ಈ ರಾಜ್ಯದಲ್ಲಿ 2028ಗೆ ಸರ್ಕಾರ 100% ಸರ್ಕಾರ ಬರ್ತದೆ. ಮುಂದೆ ಈ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಕುಮಾರಣ್ಣ ಮುಖ್ಯಮಂತ್ರಿ ಮಾಡೋಕ್ಕೆ ಜವಾಬ್ದಾರಿ ನಾವೆಲ್ಲರೂ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲು ಅವಕಾಶ ಮಾಡಿಕೊಡ್ತಾರೆ. ಅವರೊಂದು ತಿಂಗಳು ಅವಕಾಶ ಕೊಡ್ತಾರೆ. ನಾನು ನಮ್ಮ ಅಧ್ಯಕ್ಷ ತಿಳ್ಕೊಂಡು ಒಂದು ತಿಂಗಳಿಗೆ ಆದಷ್ಟು 15-20 ಸಾವಿರ ಇಡೀ 5 ತಾಲೂಕಿನಲ್ಲಿ ಹೆಚ್ಚಿನ
ಸಂಖ್ಯೆಯಲ್ಲಿ ನಾವು ಸದಸ್ಯತ್ವ ನೋಂದಣಿ ಮಾಡಬೇಕಂತ ನಾನು ಇವತ್ತು ಭಾಷಣದಲ್ಲಿ ಅದಕ್ಕೆ ನಾನು ಹೋಗ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ಆತ್ಮಸಾಕ್ಷಿಯನ್ನು ಇಟ್ಕೊಂಡಿದ್ದೀನಿ. ಅದು ಕೆಲಸ ನಾವು ಇಬ್ಬರು ಮತ್ತು ಮಹಿಳೆಯರೆಲ್ಲ ಸೇರಿಕೊಂಡು ರಾತ್ರಿ 3 ಗಂಟೆ ಹೇಳಿದ್ದಾರೆ. 3 ಗಂಟೆ 5 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಅದು ಒಂದು ಶಿಬಿರದಲ್ಲಿ ನಾವು 15,000 ಮೆಂಬರ್ಸ್